ನಮಸ್ಕಾರ ಗೆಳೆಯರೇ, ಈ ವಿಡಿಯೋ ತುಂಬಾ ರೊಮ್ಯಾನ್ಸ್ ಇದೆ, ಸ್ಕಿಪ್ ಮಾಡಬೇಡಿ, ಒಳ್ಳೆ ಮಜಾ ಇದೆ. ಗಂಡ ಇಲ್ಲದ ಸಮಯದಲ್ಲಿ ಗಂಡನ ಗೆಳೆಯ ನನ್ನ ಗಂಡನನ್ನ ಹುಡುಕಿಕೊಂಡು ಬಂದಿದ್ದಾನು. ಅವನು ಬಂದು ಡೋರ್ ನೋಕ್ ಮಾಡಿದ. ನಾನು ಸ್ನಾನ ಮಾಡ್ತಾ ಇದ್ದೆ. ಅವನು ಕಾಲಿಂಗ್ ಬೆಲ್ ಮಾಡ್ತಾ ಇದ್ದ. ನಾನು ಬೇಗ ಅವಸರಕ್ಕೆ ರೊಮ್ಯಾಂಟಿಕ್ ಆಗಿ ಇರು ನೈಟಿ ಹಾಕಿಕೊಂಡು ಟವಲ್ ಏಗಲ ಮೇಲೆ ಹಾಕ್ಕೊಂಡೆ ಹೋಗಿ ಬಾಗಿಲು ಓಪನ್ ಮಾಡ್ದೆ. ಡೋರ್ ತೆಗಿಯೋಕೆ ಹೋದಾಗ ಟವಲ್ ಕೆಳಗಡೆ ಬಿತ್ತು. ನಾನು ಬಗ್ಗಿ ತೆಗಿಯೋಕೆ ಸಮಯದಲ್ಲಿ ನನ್ನ 2 ದೊಡ್ಡದಾಗಿರೋ ಹಣ್ಣುಗಳು ಅವನಿಗೆ ದಪ್ಪವಾಗಿ ಕಂಡವು. ಅವನು ನೋಡಿದರೂ ನೋಡದ ಹಾಗೆ ಇದ್ದ. ನಾನು ನನ್ನ ತುಟಿಯಲ್ಲಿ ನಗುಮುಖ ಇತ್ತು. ಅವನನ್ನ ಬನ್ನಿ ಒಳಗಡೆ, ಯಾರು ಬೇಕು ಅಂದೆ. ಮೇಡಮ್, ನಿಮ್ ಮನೆಯವರು ಇಲ್ವಾ ಅಂದ. ಅವರು ಬ್ಯೂಸ್ನೆಸ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂದೆ. ಹೌದಾ, ಓಕೆ ಮೇಡಮ್ ಅಂದ ಅವನು. ಮೇಡಮ್, ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳಿದ. ಸರಿ ಅಂದ್ಬಿಟ್ಟು ಹೋಗಿ ಒಂದು ಗ್ಲಾಸ್ನಲ್ಲಿ ನೀರು ತಕೊಂಡು ಬಂದೆ. ಅವನಿಗೆ ಕೊಡ್ಬೇಕಾದ್ರೆ ಮಿಸ್ ಆಗಿ ಅವನ ಪಾಯಿಂಟ್ ಮೇಲೆ ಚೆಲ್ಲಿತು. ಓ ಸಾರಿ ಅಂತ ನನ್ನ ಮುದ್ದಾಗಿರೋ ಕೈಯಿಂದ ಅವನ ತಮ್ಮನ ಹತ್ರ ಕೈಯಾಕಿ ಕೊಡೋಳು ಮಾಡ್ದೆ. ಅವನು ಓಕೆ ಪರವಾಗಿಲ್ಲ ಅಂದ. ನಿಧಾನಕ್ಕೆ ಲಿಪ್ಲಕ್ ಮಾಡಿಬಿಟ್ಟ. ನಾನು ಟೆಂಪ್ಟ್ ಆಗ್ಬಿಟ್ಟೆ. ಅವನು ಸೊಂಟಕ್ಕೆ ಕೈಯಾಕಿ ಇಚ್ಚಿಕೊಂಡು ರೊಮ್ಯಾನ್ಸ್ ಮಾಡಿಕೊಂಡು ಎಲ್ಲ ಮುಗಿಸಿದ. ನನ್ನ ಗಂಡ ಕೊಡದ ಸುಖಕ್ಕಿಂತ 2 ಪಟ್ಟು ಕೊಟ್ಟ. ಹೋಗ್ಬೇಕಾರೆ ಲಿಪ್ ಕಿಸ್ ಕೊಟ್ಟು ಹೋದ. ಸದಾ ಅವನ ನೆನಪು ಕಾಡುತ್ತಿತ್ತು, ಅವನದು ಮಾರಿಯೋ ಅಂತ. ಸುಖ ಕೊಟ್ಟಿರಲಿಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪಾರ್ಟ್ 2 ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.